ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲು. ತಮ್ನೇಲ್ ನೋಡಿದಾಗ ಗೊತ್ತಾಗಿರ್ಬೇಕು ನಿಮಗೆ ಇವತ್ತೇನು ಗಾರ್ಡನಿಂಗ್ ವಿಡಿಯೋಗಳು ಯಾವುದೂ ಇಲ್ವಾ ಅಂತ. ಖಂಡಿತವಾಗಿ ಇವತ್ತು ಒಂದು ಒಳ್ಳೆಯ ಒಂದು ವಿಡಿಯೋ ಇದು. ಅಂದರೆ ತುಂಬಾ ಕಡಿಮೆ ಬೆಲೆಗೆ ಒಂದು ಪ್ರಾಡಕ್ಟು ಸಿಕ್ಕಿತ್ತು ನನಗೆ. ಅದರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟಿಂದ ನಾನು ಆನ್ಲೈನ್ ಶಾಪಿಂಗ್ ಮಾಡಿರುವಂಥದ್ದು. ಅವಾಗವಾಗ ಮಾಡ್ತಿರ್ತೀನಿ ಬೇಕಾಗಿರುವಂತಹ ಐಟಮ್ಗಳನ್ನೆಲ್ಲ ಫ್ಲಿಪ್ಕಾರ್ಟಲ್ಲೇ ನಾನು ತರಿಸ್ತಿರ್ತೀನಿ. ತುಂಬ ಚೆನ್ನಾಗಿ ಇದಿರುತ್ತೆ, ಸರ್ವಿಸ್ ಇರುತ್ತೆ ಅವರದ್ದು. ತುಂಬ ಚೆನ್ನಾಗಿ ಇರೋವಂಥ ಪ್ರಾಡಕ್ಟ್ಗಳು ಕೂಡ ಸಿಗುತ್ತೆ. ನನಗೆ ತುಂಬಾ ಕಡಿಮೆ ಬೆಲೆಗೆ ಈ ಪ್ರಾಡಕ್ಟು ಬಂದಿದೆ. ನೋಡೋಣ ಅದು ಏನು ಪ್ರಾಡಕ್ಟು ಅಂತ. ನಿಮಗೆಷ್ಟು ಕುತೂಹಲ ಇದೆಯೋ ನನಗೂ ಅದು ಪ್ರಾಡಕ್ಟ್ ಏನು ಅಂತ ಗೊತ್ತು. ಆದರೆ ಅದು ಅಷ್ಟೇ ಚೆನ್ನಾಗಿ ಬಂದಿದೆಯಾ, ನಾನು ಎಣಿಸ್ದ ಹಾಗೆ ಇದೆಯಾ ನೋಡೋಣ. ಅದು ನಾವು ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ವಾ ಅಥವಾ ಮೋಸ ಆಗಿದೆಯಾ ಅನ್ನೋದು ಕೂಡ ಗೊತ್ತಾಗುತ್ತೆ. ತುಂಬಾ ಕಡಿಮೆ ಬೆಲೆಗೆ ಈ ಪ್ರಾಡಕ್ಟು ನನಗೆ ಸಿಕ್ಕಿತ್ತು. ನನಗೆ ನೋಡಿದಾಗಲೇ ಖುಷಿ ಆಯಿತು. ಆರ್ಡ್ರ್ ಹಾಕೋಣ, ನನಗೆ ಅದರ ಅವಶ್ಯಕತೆ ಉಂಟು ಅಂತ ಹೇಳಿ ನಾನು ಆರ್ಡ್ರ್ ಹಾಕಿದ್ದೀನಿ. ಪ್ರಾಡಕ್ಟ್ ಸಹ ಬಂದಿದೆ. ಈಗ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ತುಂಬಾ ಚೆನ್ನಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಫೋಟೋ ನೋಡಿದಾಗ ತುಂಬ ಚೆನ್ನಾಗಿತ್ತು ಅಂತ ಅನಿಸಿತ್ತು. ನೋಡೋಣ ಈಗ ಯಾವ ರೀತಿ ಇರುತ್ತೆ, ಅದು ಫೋಟೋದಲ್ಲಿ ಇದ್ದಾಗೆ ಇದೆಯಾ ಅಥವಾ ಬೇರೆ ಥರ ಇದೆಯಾ ಅಂತ ಗೊತ್ತಾಗುತ್ತೆ, ಯಾವ ಥರ ಇದೆ ಅಂತ ನೋಡೋಣ. ಹಾಗೆ ಹೊಸಬರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನು ಆರ್ಡ್ರ್ ಹಾಕಿರೋದು ಇದೇನೆ ಪಾಟು. ಇದ್ರ ಜೊತೆಗೆ ಪ್ಲೇಟ್ ಕೂಡ ಬಂದಿದೆ. ಅದನ್ನು ನೋಡಿ ನಂಗೆ ಖುಷಿ ಅನಿಸ್ತು. ಅಂದರೆ ಅಷ್ಟು ಕಡಿಮೆ ಬೆಲೆಗೆ ಸಿಕ್ಕಿರುವಂತಹದ್ದು ತುಂಬಾ ಖುಷಿ ಆಯಿತು. ಇಷ್ಟು ಟೈಮ್ ಬರೀ ಪಾಟ್ ಮಾತ್ರ ಸಿಕ್ತಿತ್ತು. ಈ ಸರ್ತಿ ನಾನು ನೋಡಿದಾಗ ಸರ್ಚ್ ಮಾಡಿದಾಗ ನನಗೆ ಪ್ಲೇಟ್ ಕೂಡ ಅದ್ರ ಜೊತೆಗೆ ಇದ್ದಿದ್ದು ನೋಡಿ ಖುಷಿ ಅನಿಸ್ತು. ನಾನು ಯಾವತ್ತೂ ಪ್ಲೇಟು ಇದ್ದಿರೋಂಥ ಪಾಟನ್ನು ತರಿಸಿರಲಿಲ್ಲ. ಕಡಿಮೆ ಬೆಲೆಗೆ ಸಿಕ್ಕಿದ್ದು ನೋಡಿ ಖುಷಿ ಆಯಿತು. 5 ಪ್ಲೇಟ್ ಇದೆ, ಆಮೇಲೆ 5 ಪಾಟ್ ಸಹ ಇದೆ. ಇದರ ಅಮೌಂಟು ಎಷ್ಟಕ್ಕೆ ಸಿಕ್ಕಿತ್ತು ಅಂತ ಹೇಳ್ತೀನಿ. ಮತ್ತು ಇದನ್ನು ಕೂಡ ಹಾಕಿರ್ತೀನಿ. ನೀವು ಕೂಡ ಬೇಕಾದರೆ ಆರ್ಡ್ರ್ ಹಾಕಿ ತರಿಸ್ಕೊಳ್ಳಿ ಇದು ಪಾಟನ್ನು. ನೋಡೋಣ ಇದು ಯಾವ ರೀತಿ ಸ್ಟ್ರಾಂಗ್ ಆಗಿದೆಯಾ ಅಂತ. ಇದು ಎಷ್ಟು ಇಂಚಿದ್ದು ಅಂದರೆ 10 ಇಂಚಿನ ಪಾಟ್ ಇದು. ನಾನು ಇಷ್ಟು ಟೈಮ್ ಗಿಡಗಳನ್ನೆಲ್ಲ ಹಾಕಿರೋದು ಸ್ವಲ್ಪ ಸಣ್ಣ ಪಾಟು. ಅಂದರೆ ಹೊಸದಾಗಿ ಹಾಕಿರೋ ಗಿಡಗಳಲ್ವ, ತುಂಬ ದೊಡ್ಡದು ಯಾಕೆ ಅಂತ ಫಸ್ಟ್ ಟೈಮು ಸಣ್ಣ ಸಣ್ಣ ಪಾಟಿಗೆ ಹಾಕಿದ್ದೀನಿ. ಈಗ ಏನಾಗಿರುತ್ತೆ ಅಂದರೆ ಅದು ಬೇರುಗಳೆಲ್ಲ ಸ್ವಲ್ಪ ಅಗಲವಾಗಿ ಹರಡ್ಕೊಳ್ಳಿಕ್ಕೆ ನಾವು ಜಾಗದ ಅವಶ್ಯಕತೆ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ದೊಡ್ಡ ಪಾಟನ್ನು ತರಿಸಿದ್ದೀನಿ ರೀಪಾಟಿಂಗ್ ಮಾಡೋಣ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಪಾಟ್ ಅಂತೂ. ನೋಡಿ, ಸಣ್ಣ ಪಾಟಲ್ಲಿ ಇಷ್ಟು ಟೈಮ್ ಇತ್ತು. ಇದು ಕೂಡ ಹೊಸ ಪಾಟೇ, ಫ್ಲಿಪ್ಕಾರ್ಟಿಂದ ತರಿಸಿ ನಾನು ಸ್ಟಾರ್ಟಿಂಗು ಇದನ್ನು ರೀಪಾಟಿಂಗ್ ಮಾಡಿದ್ದೆ. ಈಗ ಅದು ಗಿಡಗಳು ಸ್ವಲ್ಪ ಎತ್ತರ ಆಗ್ತಾ ಬಂದಾಗೆ ಏನಾಗುತ್ತೆ ಅಂದರೆ ಜಾಗ ಕಡಿಮೆ ಅನಿಸುತ್ತೆ. ಬೇರುಗಳು ಅಗಲವಾಗಿ ಹರಡ್ಕೊಳ್ಳಿಕ್ಕೆ ಜಾಗ ಕಡಿಮೆ ಅನಿಸುತ್ತೆ ಸಣ್ಣ ಪಾಟಲ್ಲಿ. ಕೊನೆಗೆ ಬುಡದವರೆಗೂ ಬೇರು ಬಂದು ಏನಾಗುತ್ತೆ, ಪಾಟು ಒಡೆದೋಗುವಂತಹ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದೊಡ್ಡ ಪಾಟ್ ತರಿಸೋಣ ಅಂತ ಹೇಳಿ ನಾನು 10 ಇಂಚಿನ ಪಾಟನ್ನು ತರಿಸಿದ್ದೀನಿ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಸ್ಟ್ರಾಂಗ್ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಅಂತ. ಸ್ಟ್ರಾಂಗ್ ಇರಬೇಕು, ನೋಡಿದರೆ ಗೊತ್ತಾಗುತ್ತೆ ಸ್ಟ್ರಾಂಗ್ ಇದೆ ಅಂತ. 5 ಪಾಟಿಗೆ 5 ಪ್ಲೇಟ್ ಕೂಡ ಇದೆ. ಅದು ನೀರು ಕೆಳಗಡೆ ಇಳಿದು ಹೋಗಲಿಕ್ಕೆ. ಮತ್ತು ಬುಡಭಾಗದಲ್ಲಿ ಏನಾಗುತ್ತೆ ಅಂದರೆ ಮಣ್ಣು ಕುತ್ಕೊಳ್ಳಲ್ಲ. ಈ ರೀತಿ ಪ್ಲೇಟ್ ಇದ್ದಾಗ ಏನಾಗುತ್ತೆ, ಪಾಟಿನ ಬುಡಭಾಗದಲ್ಲಿ ಹಾಗೆ ಕ್ಲೀನಾಗಿರುತ್ತೆ, ಮಣ್ಣಿಗೇನು ಕುತ್ಕೊಳ್ಳಲ್ಲ. ತುಂಬ ಸ್ಟ್ರಾಂಗ್ ಆಗಿದೆ, ನಾನು ಎಣಿಸ್ಕೊಂಡ ಥರನೇ ಇದೆ. ಅಂದರೆ ತುಂಬಾ ಸ್ಟ್ರಾಂಗ್ ಆಗಿದೆ. ಆ ಫೋಟೋದಲ್ಲಿ ನೋಡಿದ ಹಾಗೆ ತುಂಬ ಸ್ಟ್ರಾಂಗ್ ಆಗಿದೆ ಇದು. ದುಡ್ಡಿಗೇನು ಮೋಸ ಇಲ್ಲ ಅಂತ ಅಂದ್ಕೊಂಡೆ ನಾನು. ಅಷ್ಟು ಖುಷಿ ಆಯಿತು ನನಗೆ. ನಿಮಗೂ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ವಿಡಿಯೋನ ಶೇರ್ ಮಾಡಿ. ಯಾರಿಗಾದರೂ ತಕ್ಷಣಕ್ಕೆ ಪಾಟ್ ಬೇಕು ಅಂತ ಅಂದ್ಕೊಂಡಿದ್ದರೆ ಅದರ ಲಿಂಕನ್ನು ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡಿ. ಅದು ಹೇಳ್ತೀನಲ್ಲ, 100% ದುಡ್ಡಿಗಂತೂ ಖಂಡಿತವಾಗಿಯೂ ಮೋಸ ಇಲ್ಲ. ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ. ಹಾಗೆ ಇದನ್ನು ಇನ್ನೊಂದು ಸಣ್ಣ ಗಿಡನ, ಅಂದರೆ ಸಣ್ಣ ಪಾಟಿಂದ ತೆಗೆದು ರೀಪಾಟ್ ಮಾಡ್ತಾ ಇದ್ದೆ ನಾನು. ಅದರ ವಿಡಿಯೋ ತುಂಬಾ ಸಣ್ಣದಾಗಿ ಬಂತು. ನಾನು ವಿಡಿಯೋ ಮಾಡಬೇಕಂತ ಮಾಡಿದ್ದಲ್ಲ, ಸುಮ್ಮನೆ ಹಾಗೆ ಮಾಡಿದ್ದೆ. ಆದರೆ ರೀಪಾಟಿಂಗ್ ವಿಡಿಯೋನ, ಅಂದರೆ ಯಾವ ರೀತಿ ಮಣ್ಣು, ಎಷ್ಟು ಗೊಬ್ಬರ ಹಾಕಬೇಕು ಅನ್ನೋದು ಎಲ್ಲದೂ ಕೂಡ ನನ್ನ ಹಿಂದಿನ ವಿಡಿಯೋದಲ್ಲಿದೆ. ನನ್ನ ಚಾನಲಿಗೆ ಹೋಗಿ ವಿಡಿಯೋಗಳೆಲ್ಲ ಇದೆ, ರೀಪಾಟಿಂಗ್ ಮಾಡೋದು. ಹಾಗೆ ಮಣ್ಣನ್ನು
ಪ್ರತಿಯೊಂದ್ರ ಬಗ್ಗೆನೂ ಗಾರ್ಡನಿಂಗ್ ಟಿಪ್ಸ್ಗಳು ತುಂಬಾ ಇದೆ. ಫರ್ಟಿಲೈಸರಿಂದ ಹಿಡಿದು ಪಾಟಿಂಗ್ ಮಾಡೋದು, ಮಣ್ಣುಗಳನ್ನು ಯಾವ ಥರ ಇದು ಮಾಡಬೇಕು ಅನ್ನೋದು ಪ್ರತಿಯೊಂದು ಇದೆ. ಹೊಸಬರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಆ ವಿಡಿಯೋಗಳನ್ನೆಲ್ಲ ನೋಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ, ಒಂದು ಲೈಕ್ ಕೂಡ ಮಾಡಿ. ಹಾಗಾಗಿ ಈ ರಿಪೋರ್ಟಿಂಗ್ ವಿಡಿಯೋ ನಾನು ತುಂಬ ದೊಡ್ಡದಾಗಿ ಮಾಡಿಲ್ಲ, ಯಾಕಂದರೆ ಏನೇನು ಹಾಕ್ತಿದ್ದೀನಿ ಅಂತೆಲ್ಲ ತೋರಿಸ್ತಾ ಇಲ್ಲ, ಯಾಕಂದರೆ ಬೋರ್ ಅನಿಸುತ್ತೆ ಹಿಂದೆ ನೋಡಿದವರಿಗೆ. ಹೊಸಬರೇನಾದರೂ ಅದು ಬೇಕು ಅನಿಸಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ, ಆ ವಿಡಿಯೋನ ಖಂಡಿತವಾಗಿಯೂ ನೋಡಿ. ಈಗ ಈ ಪಾಟಿಂಗ್ ಮಾಡಿ ಆಯಿತು, ಪ್ಲೇಟ್ ಕೂಡ ಇಟ್ಟಿದ್ದೀನಿ. ಅಂದರೆ ನೀರು ಕೆಳಗಡೆ ಜಾಸ್ತಿ ಆಗಿರುವಂತಹ ನೀರು ಪ್ಲೇಟಲ್ಲೇ ಉಳ್ಕೊಳ್ಳುತ್ತೆ. ಏನಾದರೂ ಸತ್ವಾಂಶ ಇದ್ದರೆ ಕೂಡ ಅದು ನೆಲಕ್ಕೆ ಹೋಗಲ್ಲ, ಕೆಳಗಿಳಿದು ಹೋಗಲ್ಲ, ಪ್ಲೇಟಲ್ಲೇ ಇರುತ್ತೆ. ಪುನಃ ತೆಗೆದು ನಾವು ಅದನ್ನು ಪಾಟಿಗೆ ಪುನಃ ಹಾಕ್ಬೋದು. ಸ್ವಲ್ಪ ನೀರನ್ನು ಕೊಡ್ತಾ ಇದ್ದೀನಿ ಈಗ. ಅಂದರೆ ಈಗ ಸ್ಟಾರ್ಟಿಂಗ್ ಪಾಟಿಂಗ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಕೆಳಗಿಳಿದು ಹೋಗಲ್ಲ, ಯಾಕಂದರೆ ಮಣ್ಣುಗಳು ನೀರನ್ನು ಹಿಡಿದಿಟ್ಕೊಳ್ತಾ ಇರುತ್ತೆ ಅಷ್ಟೇ. ನೋಡಿ ತುಂಬಾ ಚೆನ್ನಾಗಿರುವಂತಹ ಪಾಟು. 5 ಪಾಟಿಗೆ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಅಂದರೆ 170 ರೂಪಾಯಿ ಕೊಟ್ಟಿರೋದು. 170 ರೂಪಾಯಿಗೆ 5 ಪಾಟು ಸಿಕ್ಕಿದೆ. ಆಶ್ಚರ್ಯ ಆಗ್ತಿದೆಯಲ್ಲ, ಇಷ್ಟು ಕಡಿಮೆಗೆ ಎಷ್ಟೊಂದು ಒಳ್ಳೆ ಪಾಟು ಅಂತ. ನನಗೂ ಕೂಡ ಖುಷಿ ಆಯಿತು. ದುಡ್ಡಿಗೆ ಖಂಡಿತವಾಗಿಯೂ ಮೋಸ ಇಲ್ಲ ಅಂತ ಅಂದ್ಕೊಂಡೆ ನಾನು, ಅಷ್ಟು ಚೆನ್ನಾಗಿದೆ ಪಾಟು. ನೋಡೋಣ ಎಷ್ಟು ಟೈಮ್ ಬರ್ಬೋದು ಅಂತ ಅಲ್ವಾ. ನಾವು ಅದನ್ನು ಬಳಸ್ದಾಗಿರುತ್ತೆ, ಸ್ವಲ್ಪ ಟೈಮು ಇದನ್ನು ನೆರಳಲ್ಲಿ ಇಟ್ಟರೆ ಆಯಿತು ಅಷ್ಟೇ. ಹಾಗೆ ನಾನು ಮತ್ತೆ ಕೆಲವುದು ಪಾಟ್ಗಳು ಸಹ ಬೇರೆ ಗಿಡಗಳನ್ನೆಲ್ಲ ಬೇರೆ ಪಾಟಿಗೆಲ್ಲ ಹಾಕಿ ರಿಪಾಟಿಂಗ್ ಕೂಡ ಮಾಡಿದ್ದೀನಿ. ಹಾಗಾಗಿ ಅದಕ್ಕೂ ಕೂಡ ನೀರನ್ನು ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ ಯಾವ ಥರ ಬಂದಿದೆ ಅಂತ. ದುಡ್ಡಿಗೆ ಮೋಸ ಇಲ್ಲ ಅಲ್ವಾ, ನಾವು ಕೊಟ್ಟಿದ್ದ ದುಡ್ಡಿಗೆ ಖುಷಿ ಅನಿಸುತ್ತೆ ಅಲ್ವಾ ಪಾಟ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.